ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಮೆಡಿಸಿನ್ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ತಾ ಹೋಗೋಣ. ಆ ಒಂದು ಮೆಡಿಸಿನ್ ಬಂದುಬಿಟ್ಟು ಒಂದು ಡ್ಯೂರಾಪೇನ್ ಅನ್ನುವಂಥ ಒಂದು ಟ್ಯಾಬ್ಲೆಟಿನ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ಒಂದು ಡ್ಯೂರಾಪೇನ್ ಟ್ಯಾಬ್ಲೆಟ್ ಅನ್ನು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪನಿ ಬಂದುಬಿಟ್ಟು ಒಂದು ಅಬೌಟ್ ಅನ್ನುವಂಥ ಒಂದು ಕಂಪ್ನಿ ಈ ಒಂದು ಟ್ಯಾಬ್ಲೆಟನ್ನು ತಯಾರು ಮಾಡ್ತು. ಮತ್ತು ಇದರ ಪ್ಯಾಕೇಜಿಂಗ್ ಮತ್ತು MRP ನೋಡೋದಾದರೆ ಪ್ಯಾಕೇಜಿಂಗ್ ಬಂದುಬಿಟ್ಟು ನಿಮಗೆ ಒಂದು ಸ್ಟಿಪ್ಪಲ್ಲಿ 10 ಟ್ಯಾಬ್ಲೆಟ್ ಸಿಗ್ತವೆ. MRP ಹೇಳಿದ್ರೆ ₹278 ಇದರ ಒಂದು MRP ಆಗಿರುತ್ತೆ. ಮತ್ತು ಇದರಲ್ಲಿರುವಂಥ ಒಂದು ಕಾಂಪೋಸಿಷನ್ ಮಾಲಿಕ್ಯೂಲ್ ನೇಮನ್ನು ನೋಡೋದಾದ್ರೆ 2 ರೀತಿ ನಿಮಗೆ ಒಂದು ಮಾಲಿಕ್ಯೂಲ್ ನೇಮ್ ಸಿಗ್ತಾವೆ. ಮೊದಲಿಗೆ ಬಂದುಬಿಟ್ಟು ಒಂದು ಡೈಕ್ಲೋಫೆನಾಕ್ 75 mg ಇರುತ್ತೆ. ಮತ್ತು ಟ್ರಮ್ಡಾಲ್ ಬಂದುಬಿಟ್ಟು ನಿಮಗೆ ಒಂದು 50 mg ಈ ಒಂದು ಟ್ಯಾಬ್ಲೆಟಲ್ಲಿ ಕಾಂಬಿನೇಷನ್ ಆಗಿ ಸಿಗ್ತೈತೆ. ಮತ್ತು ಈ ಒಂದು ಟ್ಯಾಬ್ಲೆಟಿನ ಡ್ಯೂರಾಪೇನ್ ಅನ್ನುವಂಥ ಒಂದು ಟ್ಯಾಬ್ಲೆಟನ್ನು ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರೆ, ಯಾವುದಕ್ಕೆಲ್ಲ ಡಾಕ್ಟರ್ಸ್ಗಳು ಬರೆದು ಕೊಡ್ತಾರೆ ಅಂತ ಹೇಳೋದಾದ್ರೆ ಮೇನ್ಲಿ ಈ ಒಂದು ಟ್ಯಾಬ್ಲೆಟ್ ಬಂದುಬಿಟ್ಟು ಒಂದು ಸಿವಿಯರ್ ಪೇನ್ ಇದ್ದಾಗ ಈ ಒಂದು ಟ್ಯಾಬ್ಲೆಟನ್ನು ಯೂಸ್ ಮಾಡ್ತಾರೆ. ಅಂತಂದರೆ ಇದು ಅದರಲ್ಲಿರೋ ಟ್ರಮಡಾಲ್ ಇರುವುದರಿಂದ ಏನಾಗುತ್ತೆ, ಪೇನ್ ಜಲ್ದಿ ಕಡಿಮೆ ಮಾಡುತ್ತೆ. ಮತ್ತು ಈ ಮಸಲ್ ಪೇನ್ ಆಗಿರ್ಬೋದು, ಬ್ಯಾಕ್ ಪೇನ್, ಹಲ್ಲು ನೋವು, ಬೆನ್ನು ನೋವು, ಮತ್ತು ಇದು ಒಂದು ಇವು ಇನ್ಫ್ಲಮೇಷನ್ ಇರ್ತಾವಲ್ಲ ಅದಕ್ಕೂ ಸಹ ಏನು ಮಾಡ್ತಾರೆ, ಈ ಒಂದು ಟ್ಯಾಬ್ಲೆಟನ್ನು ಯೂಸ್ ಮಾಡ್ತಾರೆ. ಒಟ್ಟಾರೆಯಾಗಿ ಈ ಒಂದು ಹೆಚ್ಚಿಗೆ ಸಿವಿಯರ್ ಪೇನ್ ಇದ್ದಾಗ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಮತ್ತು ಈ ಒಂದು ಟ್ಯಾಬ್ಲೆಟನ್ನು ಯಾವಾಗೆಲ್ಲ ಮತ್ತು ಯಾವುದಕ್ಕೆಲ್ಲ ಅಂದರೆ ಯಾವಾಗ ತೆಗೆದುಕೊಳ್ಬೇಕಂತ ನೋಡೋದಾದ್ರೆ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳುವಾಗ ನೀವೇನು ಮಾಡ್ಬೇಕಂದ್ರೆ ಡಾಕ್ಟ್ರನ್ನು ಕೇಳಿ ಈ ಒಂದು ಟ್ಯಾಬ್ಲೆಟನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ. ಇನ್ ಜನರಲ್ಲಾಗಿ ಹೇಳೋದಾದ್ರೆ ಈ ಒಂದು ಟ್ಯಾಬ್ಲೆಟ್ ಬಂದುಬಿಟ್ಟು ನಿಮಗೆ ಅವರ ಒಂದು ವೇಟೇಜ್ ಆಗಿರ್ಬೋದು, ಅವರ ಒಂದು ಕಂಡೀಷನ್ ಆಗಿರ್ಬೋದು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಕೊಡಬೇಕು, ಯಾವಾಗ ಕೊಡ್ಬೇಕು ಅನ್ನೋದು. ಕಾಮನ್ನಾಗಿ ಅಂತ ಹೇಳಿದ್ರೆ ಬೆಳಗ್ಗೆ ಒಂದು, ರಾತ್ರಿ ಒಂದು ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಮತ್ತು ಈ ಒಂದು ಟ್ಯಾಬ್ಲೆಟಿನ ಒಂದು ಸೈಡ್ ಎಫೆಕ್ಟ್ ಬಂದುಬಿಟ್ಟು ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳೋದ್ರಿಂದ ಒಂದು ನಾಸಿಯಾ, ವಾಮಿಟಿಂಗ್, ಡಯೂರಿಯಾ ಆಗುತ್ತೆ. ಮತ್ತು ಸ್ಲಿಪ್ನೆಸ್ ಆಗುತ್ತೆ ಮತ್ತು ಡಿಸಿನೆಸ್ ಬರುತ್ತೆ. ಇದರ ಒಂದು ಟ್ಯಾಬ್ಲೆಟ್ನ ಇದರ ಒಂದು ಸೈಡ್ ಎಫೆಕ್ಟ್ಗಳು ಆಗಿರ್ತವೆ. ಮತ್ತು ಇದರ ಒಂದು ಪ್ರಿಕಾಷನ್ಸ್ ಅಂತ ನಾವು ಹೇಳೋದಾದ್ರೆ ಪ್ರಿಕಾಷನ್ಸ್ ಏನೆಲ್ಲ ತಗೋಬೇಕಂದ್ರೆ ಈ ಒಂದು ಟ್ಯಾಬ್ಲೆಟನ್ನು ಏನು ಮಕ್ಕಳಿಂದ ದೂರ ಇಡಬೇಕಾಗತ್ತೆ. ಈ ಟ್ಯಾಬ್ಲೆಟ್ ಎಷ್ಟು ದಿನ ಇಲ್ಲಿರ್ತಾರೋ ಅಷ್ಟು ದಿನ ನೀವು ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಬೇಕು. ಮತ್ತು ಜಾಸ್ತಿ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಬಾರ್ದು. ಮತ್ತು ಏನಾದರೂ ಅಲರ್ಜಿಕ್ ಈ ಒಂದು ಟ್ಯಾಬ್ಲೆಟ್ ನಿಮಗೇನು ಅಲರ್ಜಿಕ್ ಇತ್ತಂದ್ರೆ ಅವಾಗ ಒಂದಷ್ಟು ಅಂದ್ರೆ ಡಾಕ್ಟ್ರಿಗೆ ಮೊದಲೇ ತಿಳಿಸ್ಬೇಕಾಗುತ್ತೆ. ಮತ್ತು ಸೈಡ್ ಎಫೆಕ್ಟ್ ಏನು ಜಾಸ್ತಿ ಆಗ್ತಾಯಿತ್ತು ಅಂದ್ರೆ ಸಹ ಈ ಒಂದು ಟ್ಯಾಬ್ಲೆಟಿಂದ ಮೊದಲೇ ನೀವು ಡಾಕ್ಟ್ರಿಗೆ ಹೇಳಬೇಕಾಗತ್ತೆ. ಮತ್ತು ಅದ್ರ ಜೊತೆಗೆ ಏನಾದರೂ ಈ ಒಂದು ಬೇರೆ ಮೆಡಿಸಿನ್ಸ್ ತೆಗೆದುಕೊಳ್ತಾ ಇತ್ತು ಅಂದರೆ BP, ಶುಗರ್ ಸಹ ಅದನ್ನು ಏನು ಮಾಡಬೇಕು, ನೀವು ಡಾಕ್ಟ್ರಿಗೆ ಇನ್ಫಾರ್ಮನ್ನು ಮಾಡಬೇಕಾಗತ್ತೆ. ಮತ್ತು ಇವು ಪ್ರಾಬ್ಲಮ್ಸ್ ಅಂತಂದರೆ ಇವು ಕಿಡ್ನಿ, ಲಿವರ್, ಪ್ರೆಗ್ನೆಂಟ್ ವುಮೆನ್ ಮತ್ತು ಬ್ರೆಸ್ಟ್ ಫೀಡಿಂಗ್ ಮಾಡ್ತಾಯಿದ್ರು ಸಹ ಈ ಒಂದು ಟ್ಯಾಬ್ಲೆಟನ್ನು ಬಗ್ಗೆ ನೀವು ಅದು ಇನ್ಫಾರ್ಮೇಷನ್ ನೀವು ಡಾಕ್ಟ್ರ್ ಕಡೆ ತಿಳಿಸ್ಬೇಕಾಗತ್ತೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿರಿ, ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.